ಮಾದಪ್ಪನ ಸನ್ನಿಧಿಯಲ್ಲಿ ಮತ್ತೆ ಮಳೆ ಶುರುವಾಗಿದೆ. ಸೊ ಮೋಡ ಕವಿದ ವಾತಾವರಣವನ್ನು ನಾವು ಕಾಣಬಹುದು. ಸೊ ಈ ಜಾಗದಲ್ಲಿ ದಯವಿಟ್ಟು ಪ್ರವಾಸಿಗರಿಗೆ ಮತ್ತೆ ಹೇಳ್ತಾ ಇರ್ತೀನಿ, ಮೋಸ್ಟ್ ಡೇಂಜರಸ್ ಪ್ಲೇಸ್ ಇದು. ನೋಡಿ, ಮರದ ಮೇಲೆ ಬಿದಿರು ಮಲ್ಕೊಂಡಿದೆ, ತಮಗೆ ಕಾಣಿಸ್ತಾ ಇದೆ, ಈಸಿಯಾಗಿ ಕಾಣ್ತೈತೆ ನೋಡಿ. ಇಲ್ಲಿ ಮರದ ಮೇಲೆ ಬಿದಿರು ಮಲಗಿದೆ. ಇದು ಯಾವ ಟೈಮ್ಲಾರು ಬಿಡ್ಬೋದು. ಅಯ್ಯಯ್ಯೋ ನೋಡಿ ಕೋತಿಗಳು. ಛ ನೋಡಿ, ಇದೇ ನಾನು ಮಾಡೋದು. ತಪ್ಪು ಮಾಡಬೇಡಿ ಕಣ್ರಪ್ಪ, ಮಾಡಬೇಡಿ ಅಂತ ನಾನು ಬಡ್ಕೊಳ್ತೀನಿ. ನೋಡಿ, ಈ ಥರ ಎಷ್ಟು ಬಿಟ್ಟು ಹೊಟ್ಟೋಗ್ತಾರೆ, ರಸ್ತೆಗೆಲ್ಲ ಎಳೆದು ಬಿಡ್ತವೆ. ಇವಾಗ ದಯವಿಟ್ಟು ಈ ಕೆಲಸ ಮಾಡಬೇಡಿ ಕಣ್ರಪ್ಪ, ಅಷ್ಟೇ. ನಾವು ಏನು ಹೇಳೋದು, ಏನು ಹೇಳಿದ್ರು ಅಷ್ಟೇ. ನೋಡಿ ಈ ರೋಡ್ಗಳು ನೋಡಿ. ಸೊ ಇನ್ನೇನು ಕೆಲವೇ ದಿನಗಳಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಮಲೆ ಮಹದೇಶ್ವರ ಬೆಟ್ಟ ಪುಣ್ಯಕ್ಷೇತ್ರಕ್ಕೆ ಆಗಮಿಸ್ತಿದ್ದಾರೆ. ಸೊ ತಾತ್ಕಾಲಿಕವಾಗಿ ಇದನ್ನೆಲ್ಲ ರಸ್ತೆ ಗುಂಡಿಗಳನ್ನು ಮುಚ್ಚತಕ್ಕಂಥ ಕಾರ್ಯ ಅತಿ ಶೀಘ್ರದಲ್ಲೇ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಮಾಡಿದಾಗ ಖಂಡಿತವಾಗ್ಲೂ ವಿಡಿಯೋ ಪ್ರಸಾರ ಮಾಡ್ತೀನಿ. ಈಗಾಗಲೇ ನಮ್ಮ ಕೌದಳ್ಳಿಯಿಂದ ಮುಂದೆ ಮತ್ತು ಕೌದಳ್ಳಿಯಿಂದ ಏನು ಈ ಕಡೆ ಅಲ್ಲಲ್ಲೇ ಒಂದಷ್ಟು ಕಾಮಗಾರಿಗಳು ಮಾಡ್ತಾಯಿದ್ದಾರೆ. ಇದ್ಯಾಕೆ ಕಾರಣ ಇಲ್ಲಿ ನಿಲ್ಸ್ಕೊಂಡಿದ್ದಾನೆ? ಅಯ್ಯಯ್ಯೋ, ಓ ಫೈಟಿಂಗ್ಗೆ ಜಗಳ. ವೆರಿ ಗುಡ್, ವೆರಿ ಗುಡ್. ಒಳ್ಳೆ ಸಂದೇಶ ಕೊಡ್ತಾರೆ. ಖಂಡಿತ ಖಂಡಿತ. ಇಲ್ಲ, ಅವ್ರು ಹೇಳ್ತಿರೋದು ಸರಿ. ಕೋತಿಗಳಿಗೆ ನೀವು ಯಾಕ್ರಿ ಹಂಗೆ ಎಸಿತೀರಾ? ಹಾಂ, ಈ ಥರ ಎಲ್ಲ ಹೇಳ್ತಾ ಇದ್ದಾರೆ. ಒಳ್ಳೆ ಮಾಹಿತಿ ಕೊಡ್ತಾ ಇದ್ದಾರೆ, ತಪ್ಪೇನಿಲ್ಲ. ಸೊ ಇನ್ನೂ ಸ್ವಲ್ಪ ಅವರು ಕೇಳ್ತಾಯಿದ್ರು, ಬಟ್ ಟ್ರಾಫಿಕ್ ಜಾಮ್ ಆಗುತ್ತೆ ಅಂದ್ಬಿಟ್ಟು ಪಾಪ ಗಾಡಿ ಪಾಸ್ ಮಾಡ್ತಾರೆ. ಇಲ್ಲ, ಒಳ್ಳೆ ಅಡ್ವೈಸ್ ಹೇಳಿದ್ರು, ನಿಜಕ್ಕೂ ನನಗೆ ಭಾಳ ಖುಷಿ ಆಯಿತು. ಅಲ್ಲಿ ಎತ್ತಿ ಎಸ್ದುಬಿಟ್ರು ಅವ್ರು, ನೀವು ನೋಡಿದ್ರಲ್ಲ ಹಿಂದೆ ಬೀಳ್ತಲ್ಲ, ಸೊ ಅದನ್ನು ಸ್ವಲ್ಪ ಎಸ್ದುಬಿಟ್ಟಿದ್ದಾರೆ. ಒಳ್ಳೆ ಮಾಹಿತಿ ಕೊಟ್ಟರು. ಸೊ ಅದೇನಾಯಿತು, ಆ ಕೋತಿ ಅಂಡ್ಕೊಂಡು ರಸ್ತೆಗೆಲ್ಲ ಚೆಲ್ಕೊಂಡು ಬಂತು. ನೋಡಿ, ಗಾಡಿ ಸೈಡ್ಗೆ ಆಗ್ಬಿಟ್ಟು ಕೋತಿಗೆಲ್ಲ ಹಿಂಗೆಲ್ಲ ಎರಚಬೇಡಿ ಕಣ್ರಿ, ಅದೆಲ್ಲ ಮಾಡಬೇಡಿ ಅಂತ ಹೇಳ್ತಾ ಇದ್ದಾರೆ. ವೆರಿ ಗುಡ್ ಬ್ರದರ್, ನಿಮ್ಮ ಕಾರ್ಯ ನನಗೆ ಮೆಚ್ಚುಗೆ ಆಯಿತು. ಸೊ ದಯವಿಟ್ಟು ಪ್ರವಾಸಿಗರು ಇದನ್ನೆಲ್ಲ ತಿಳ್ಕೊಳ್ರಪ್ಪ, ದಯವಿಟ್ಟು ತಿಳ್ಕೊಳ್ಳಿ. ಅವ್ರು ಹೇಳೋದ್ರಲ್ಲಿ ತಪ್ಪಿಲ್ಲ. ನಾನು ಇದೇನಪ್ಪ ಗಾಡಿ ನಿಲ್ಲಿಸ್ಬಿಟ್ರಲ್ಲಪ್ಪ ಸಡನ್ನಾಗಿ ಅಂದ್ಕೊಂಡೆ, ಬಟ್ ಒಳ್ಳೆ ಸಂದೇಶ ನೀಡಿದ್ದಾರೆ. ಸೊ ಅದನ್ನು ನಮ್ಮ ಏನು ಈ ಚಾನಲ್ನಲ್ಲಿ ಗುರುತಕ್ಕಂಥ ಕಾರ್ಯವನ್ನು ಸಹ ಮಾಡಿರ್ತೀವಿ. ಸೊ ಎಲ್ಲರೂ ಹಿಂಗೆ ಇರೋದಿಲ್ಲ, ಒಬ್ಬೊಬ್ಬರು ಹೋಗ ನಮ್ಗೆ ಯಾಕೆ ಬೇಕು ಅಂದ್ಕೊಂಡು ಹೋಗ್ತಾ ಇರ್ತಾರೆ. ಸೊ ಇದೇ ಮೋಸ್ಟು ಡೇಂಜರಸ್ಸು. ಆ್ಯಂಡ್ ನಾನು ಹೇಳಿದೆ ಆಗಲೇ, ಹಳ್ಳನೋ ಕೆರೆನೋ ನೋಡಿ, ಇಲ್ಲಿ ನೋಡಿ ವಿರುದ್ಧ ದಿಕ್ಕಿನಲ್ಲಿ ಹೋಯ್ತು ಬಸ್ಸು. ಯಾಕೆ ಹೇಳಿ? ಹಾಂ ನೋಡಿ, ಇದು ಗುಂಡಿ ಇದೆ, ಆದ್ದರಿಂದ ನೋಡಿರಲ್ಲ. ಹಾಂ, ಸೊ ಅಲ್ಲಿ ನೋಡಿ, ಆ ಬಸ್ಸು ಸಹ ವಿರುದ್ಧ ದಿಕ್ಕಿನಲ್ಲಿ ಬರ್ತದೆ, ನೋಡ್ಕೊಳ್ಳಿ. ನೋಡಿದ್ರ ಯಾಕೇಳಿ, ಆ ಗುಂಡಿ ತಪ್ಪಿಸ್ಬೇಕು ಅವರು ಅಷ್ಟೇ. ಅದೇನಾಯ್ತು ಎತ್ತೈತೆ ಅದು ಬೇಡ ನಮಗೆ, ಅರ್ಥ ಆಯ್ತಾ? ಆಕ್ಸಿಡೆಂಟ್ ಆರಾಗಲಿ ಏನಾರಾಗಲಿ ಅದು ನಮ್ಗೆ ಬೇಡ. ಒಟ್ಟು ಆ ಗುಂಡಿ ತಪ್ಪಿಸ್ಬೇಕಲ್ಲಪ್ಪ, ಆ ಗುಂಡಿಯಿಂದ ಬಚಾವಬೇಕು. ಆದ್ದರಿಂದ ಈ ಸ್ಥಳದಲ್ಲಿ ವಿರುದ್ಧ ದಿಕ್ಕಿನಲ್ಲಿ ವಾಹನಗಳು ಚಲಿಸ್ತವೆ. ಸೊ ಇದು ಇಲ್ಲಿ ಕೆರೆ ಯಾವುದು, ಹಳ್ಳ ಯಾವುದು, ಕೊಳ್ಳೆ ಯಾವುದು ಒಂದು ಗೊತ್ತಾಗಲ್ಲ ನೋಡಿ. ವಾಹನ ಇಳಿಸ್ಬೇಕಾದ್ರೆ 100 ಸಲ ಯೋಚನೆ ಮಾಡಬೇಕು, ಅಂತಹ ಪ್ಲೇಸ್ ಇದು. ಬೆಳಗ್ಗೆಯಲ್ಲಿ ನೀರು ತುಂಬೋಗಿತ್ತು. ಸೊ ಮಳೆ ಸ್ವಲ್ಪ ಕಡಿಮೆ ಆದ್ದರಿಂದ ಏನಪ್ಪ ಇಲ್ಲಿ ನೋಡಿ, ಇಲ್ಲಿ ಭಯಂಕರ ಒಂದು ಕೆರೆ ಇದೆ. ಇಲ್ಲಿ ಒಂದು ಸಣ್ಣದಾದ ಕೆರೆ ಇದೆ, ಸಣ್ಣದೇ ಯಾಕೆ ದೊಡ್ಡ ಕೆರೆನೇ ನೋಡಿ. ಹಾಂ, ಇದು ಬಹಳ ಬೇಸರದ ವಿಚಾರ ನೋಡಿ. ಎಲ್ಲ ವಾಹನಗಳು ವಿರುದ್ಧ ದಿಕ್ಕಿನಲ್ಲೇ ಹೋಗಬೇಕು, ಇಲ್ಲಾಂದ್ರೆ ಏನಾಗುತ್ತೆ, ಅವ್ರ ವಾಹನಗಳ ಹಾಳಾಗುತ್ತೆ. ಇಂತಹ ಒಂದು ಪರಿಸ್ಥಿತಿ ನಮ್ಮ ಮಲೆ ಮಹದೇಶ್ವರ ಬೆಟ್ಟ ಮುಖ್ಯ ರಸ್ತೆಯಲ್ಲಿ ಅಡಗಿದೆ. ಇದ್ರ ಕಡೆ ದಯವಿಟ್ಟು ವಾಹನ ಸವಾರರ ಗಮನ ಹರಿಸಿ. ಹಾಗೆ ವಾಹನ ಸವಾರರಿಗೆ ಹೇಳಿದ ಏನಿತ್ತು, ಇದನ್ನ ನಮ್ಮ ಏನು ಇದಕ್ಕೆ ಸಂಬಂಧಪಟ್ಟಂತಹವರು, ಅವ್ರಿಗೆ ಏನು ಇದ್ರ ಬಗ್ಗೆ ಒಂದು ಕಿಂಚಿತ್ತು ಕಾಳಜಿ ಇಲ್ಲ. ಹಾಂ, ಇದ್ರ ಬಗ್ಗೆ ಒಂದು ಕಿಂಚಿತ್ತು ನೋಡಿ. ಇಂತಹ ಒಂದು ದೊಡ್ಡ ದೊಡ್ಡ ಗುಂಡಿಗಳಿದ್ರೂ ಸಹ ಇಲ್ಲಿ ಒಂದು ಪೂರಕ ನೋಡಿ, ಹೆಂಗೆ ಅವರು ವಿರುದ್ಧ ದಿಕ್ಕಿನಲ್ಲೇ ಹೋಗಬೇಕು, ಇಲ್ಲ ಅಂತಂದ್ರೆ ಏನಾಗುತ್ತೆ, ಅವ್ರ ವಾಹನ ಹಾಳಾಗುತ್ತೆ. ಸೊ ದಯವಿಟ್ಟು ನೋಡಿ, ಇದನ್ನೆಲ್ಲ ಗಮನಿಸಿ. ಎಂತಹ ದೊಡ್ಡ ದೊಡ್ಡ ಗುಂಡಿಗಳು ಎಂತೆಂತಹ ಅಪಾಯದ ಪರಿಸ್ಥಿತಿಯಲ್ಲಿದೆ ಅಂತಕ್ಕಂಥದ್ದನ್ನ
ಹಾಂ ಛೇ ನೋಡ್ರಿ ಹಾಂ ಎಂಥ ಕೆರೆ, ದೊಡ್ಡ ದೊಡ್ಡ ಕೆರೆ ಇದೆ ಇಲ್ಲಿ, ದೊಡ್ಡ ದೊಡ್ಡ ಹಳ್ಳ ಗುಂಡಿಗಳಿವೆ. ಹಾಂ ಛೇ ಇದ್ರ ಬಗ್ಗೆ ದಯವಿಟ್ಟು ಯಾರೂ ಸಹ ಗಮನವನ್ನು ಹರಿಸ್ತಿಲ್ಲ. ಸೊ ಇಲ್ಲಿ ಇದು ಖಂಡಿತವಾಗ್ಲೂ ಇದ್ರ ಬಗ್ಗೆ ಗಮನ ಹರಿಸ್ತಿದ್ರು, ಇಂತಹ ದೊಡ್ಡ ಗುಂಡಿಗಳನ್ನ ಬಿಡ್ತಾ ಇರಲಿಲ್ಲ. ಸೊ ಇನ್ನೇನು ಮುಖ್ಯಮಂತ್ರಿ ಅವರು ಬರ್ತಾರಲ್ಲ ಆ ಟೈಮಲ್ಲಿ ಮುಚ್ಚಿಬಿಡೋಣ ಅಂತ ಹಾಕೇ ಬಿಟ್ಟಿದ್ದಾರೆ.